ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ಕಶ್ಯಪ್ ನಂದಾ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಯಲ್ಲಿ ಬಿಜೆಪಿ ವಕ್ತಾರರು ಚಿನಾರಾಮ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು ಅಶ್ವಿನ್ ಗೌಡ್ರು ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಟೈಮಿಂಗ್ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಅದರಲ್ಲೂ ಸುರ್ಜೇವಾಲಾ ಅವರು ಬಂದು ಇದೀಗ ಶಾಸಕರು ಸಚಿವರ ಮೌಲ್ಯಮಾಪನವೋ ಅಥವಾ ಮಾತುಕತೆಯೋ ಈ ಸಂದರ್ಭದಲ್ಲಿ ನಡೆಸ್ತಾ ಇರೋ ಹಿಂದಿನ ಉದ್ದೇಶ ಏನು ಅಂತ, ನಡೆಸಬಾರ್ದು ಅಂತಲ್ಲ, ಬಟ್ ಉದ್ದೇಶ ಏನು ಅಂತ ನೋಡಿ. ನಮ್ಮ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಬಂತು. 2.5 ವರ್ಷದಲ್ಲಿ ನಾವು 580 ಪ್ರಾಮಿಸಸ್ನ ಜನರ ಮುಂದೆ ಇಟ್ಟಿದ್ವಿ. ಏನೇನು ಫುಲ್ಫಿಲ್ ಮಾಡಿದ್ದೀವಿ ಅಂತ ಪಕ್ಷದ ವತಿಯಿಂದ ಒಂದು 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 ಫೀಡ್ಬ್ಯಾಕ್ ತಗೊಳ್ಳೋದೊಂದು ನಾವು ಜೈಪುರ ಅಧಿವೇಶನದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ವಿ. ಅದರ ನಿಟ್ಟಿನಲ್ಲಿ AICC ಇನ್ಚಾರ್ಜರು ಸುರ್ಜೇವಾಲಾ ಅವರು ಬಂದು ಆ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡಿಬಿಟ್ಟು ಏನೇನು ಫುಲ್ಫಿಲ್ ಮಾಡಿದ್ದೀವಿ, ನಾವು ಜೈಪುರ ಅಧಿವೇಶನದಲ್ಲಿ ನಾವೇನು ರೆಸಲ್ಯೂಷನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಅದನ್ನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವ, ಆ ನಿಟ್ಟಿನಲ್ಲಿ ಏನೇನು ಮಾಡಿದ್ದೀವಿ ಅನ್ನೋ ಒಂದು ಫೀಡ್ಬ್ಯಾಕ್ ತಗೊಳ್ಳೋ ಪ್ರೋಗ್ರಾಮ್ ಇದು ಹೊರತು ಏನು ಅವ್ರನ್ನ ಆ ಚರ್ಚೆ ಈ ಚರ್ಚೆ ಮಾಧ್ಯಮದವ್ರು ಹೇಳ್ತಿರೋ ಚರ್ಚೆಗಳು ಒಳಗಡೆ ಏನು ನಡೆದಿಲ್ಲ. ಸುರ್ಜೇವಾಲಾ ಅವರೇ ಹೇಳಿದ್ರು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕೆಲಸ ಪೆಂಡಿಂಗ್ ಇದೆ ಅಂಥವ್ರನ್ನ ಕರೆಸಿ ಮಾತುಕತೆ, ಸಮಥಿಂಗ್ ಲೈಕ್ ದಟ್. ನೋಡಿ, ಎಲ್ಲಾರನ್ನೂ ಕರೆದಿದ್ದಾರೆ. ಒಂದೊಂದು ಕ್ಷೇತ್ರಕ್ಕೆ. ಹೌದು, ಇವಾಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ರು ಕ್ಷೇತ್ರಕ್ಕೆ ಗ್ರಾಮೀಣ ಭಾಗದಲ್ಲಿ ಅವ್ರದ್ದು ಏನೋ ಅವರು ಚುನಾವಣೆ ಟೈಮಲ್ಲಿ ಅವರು ರೈತರಿಗೋ ಇಲ್ಲ ಅಲ್ಲಿ ಹೋರಾಟಗಾರರೋ ಇಲ್ಲ ಸಿವಿಲ್ ಸೊಸೈಟಿಯವ್ರಿಗೂ ಒಂದು ಪ್ರಾಮಿಸ್ ಕೊಟ್ಟಿರ್ತಾರೆ. ನಾನು MLA ಆದ ತಕ್ಷಣ ನಮ್ಮ ಸರ್ಕಾರ ಬರುತ್ತೆ, ನಾನು ಈ ನೀರಾವರಿ ಯೋಜನೆಯನ್ನು ತೊಗೊಂಬರ್ತೀನಿ. ಆ ನೀರಾವರಿ ಯೋಜನೆಗೆ ಒಂದು ಇಲ್ಲಾಂದ್ರೆ ಒಂದು 500,000 crores ಬಡ್ಜೆಟಲ್ಲಿ ಇಡಿಸ್ಬಿಟ್ಟು ಅಪ್ರೂವ್ ಮಾಡಿಸ್ಬೇಕು. ಆ ಒಂದು ಬಿಗ್ ಟಿಕೆಟ್ ಪ್ರಾಜೆಕ್ಟ್ಗಳನ್ನ ಅಪ್ರೂವ್ ಮಾಡಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ MLAಗಳು ಕೆಲಸ ಮಾಡ್ತಿರ್ತಾರೆ. ಏನೋ ಡಿಲೇ ಆಗಿರ್ಬೋದು. ಆ ಡಿಲೇ ಆಗಿರೋದನ್ನು ಸ್ವಲ್ಪ ನಾವು ಈ ಮೀಟಿಂಗಲ್ಲಿ ಹೇಳ್ಬಿಟ್ಟು ಮಾಡಿಸ್ಕೋ. ಯಾಕಂದರೆ ಎಲ್ಲ ಡಿಮ್ಯಾಂಡ್ಗಳಿಗೂ ಎಲ್ಲ ರಿಕ್ವೆಸ್ಟ್ಗಳಿಗೂ DCM ಸಾಹೇಬರು CM ಸಾಹೇಬರು ಸ್ಪಂದಿಸಿ ಅವರವರ ರಿಕ್ವೆಸ್ಟನ್ನು ಫುಲ್ಫಿಲ್ಲು 2 ವರ್ಷದಲ್ಲಿ ಮಾಡಿದ್ದಾರೆ, ಮುಂದೆನೂ ಮಾಡ್ಕೊಂಡು ಬರ್ತಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರವಾರು ನೀರಾವರಿ ಯೋಜನೆ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ಹಾಸ್ಪಿಟ್ಲ್ ಇರ್ಬೋದು, ಶಾಲಾ ಕಾಲೇಜ್ ಇರ್ಬೋದು, ಎಲ್ಲ ಯೋಜನೆಗಳಿಗೂ ಎಲ್ಲ 138 ಪ್ಲಸ್ ವಿರೋಧ ಪಕ್ಷದವ್ರಿಗೂ ದುಡ್ಡು ಕೊಟ್ಕೊಂಡು ಅನುದಾನ ಕೊಡ್ಕೊಂಡು ಬರ್ತಿದ್ದಾರೆ. ಅಲ್ಲೊಂದು ಇಲ್ಲೊಂದು ಏನೋ ಒಂದು ಸ್ಪಿಲ್ ಓವರ್ ಆಗಿ ಏನೋ ಬಂದಿರಲ್ಲ. ಆ ರಿಕ್ವೆಸ್ಟ್ನ ಸುರ್ಜೇವಾಲಾ ಅವ್ರ ಮುಂದೆ ಬಂದು ಹೇಳಿರ್ಬೋದು, ಹಂಗನ್ಬಿಟ್ಟು ಹೇಳಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದು ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ಮು. ನೀವೇನು ಮಾಡಿದ್ದೀರಾ, ನಾವೇನು ಮಾಡಬೇಕು, ಮುಂದೆ ಏನೇನು ಸರಿಪಡಿಸ್ಕೋಬೇಕು ಅನ್ನೋ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಒಂದು ಮೀಟಿಂಗ್ ಹೊರತು ಬೇರೆ ಮೀಟಿಂಗು ಇದು ಮಾಧ್ಯಮದವ್ರು ಹೇಳ್ತಿರೋ ಆ ಥರ ಮೀಟಿಂಗ್ ಏನು ನಡೆದಿಲ್ಲ. ಆ ಥರ ಮೀಟಿಂಗ್ಗಳು ನಾವು ನಮ್ಮ ಪಕ್ಷದಲ್ಲಿ ಮಾಡೋದೂ ಇಲ್ಲ. ಓಕೆ, ನೀವು ಮಾತನಾಡುವಾಗ 2 ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ. ಒಂದು, CM DCM ಎಲ್ಲರ ದೂರು ದುಮ್ಮಾನಗಳನ್ನು ಆಲಿಸಿ ಸ್ಪಂದಿಸಿ. ಇದ್ರ ಬಗ್ಗೆ ನನಗೆ ಎಲಾಬ್ರೇಟ್ ಆನ್ಸರ್ ಬೇಕು ಸರ್. ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅನ್ನೋದನ್ನ ನಾನು 2ನೇ ಬ್ರೇಕಿಂಗ್ ಎಕ್ಸ್ಪ್ಲೈನ್ ಮಾಡುತ್ತೆ. ಬಿಫೋರ್ ದಟ್ ಮತ್ತೊಂದು ಹೇಳಿದ್ರಿ, ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಅಶ್ವಿನ್ ಅವರೇ, ನಿಜಕ್ಕೂ ಕೂಡ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಕಾಂಗ್ರೆಸ್ನಲ್ಲಿ ಸರಿಯಾಗಿ ವರ್ಕ್ ಆಗ್ತಾ ಇದ್ರೆ ಇವತ್ತು ಜಮೀರ್ ಅಹಮದ್ ಅವ್ರು ಆಚೆ ಬಂದ್ಬಿಟ್ಟು ನನ್ನ ನಂಬರ್ 1 ಮಂತ್ರಿ ಅಂದ್ರು ಹೇಳಲಿಕ್ಕೆ ಸಾಧ್ಯನಾ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ನಿಮಗೂ ಗೊತ್ತು. BR ಪಾಟೀಲ್ರು ಅವರದ್ದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದ್ರಪ್ಪ. ಹಾಗಾದ್ರೆ BR ಪಾಟೀಲ್ರ ಭ್ರಷ್ಟಾಚಾರದ ಆರೋಪಕ್ಕೆ ಬೆಲೆ ಇಲ್ಲ ಅಂತ ಕನ್ಸಿಡರ್ ಮಾಡಬೇಕಾ? ಹಿಂಗೆ ಆರೋಪ ಇದ್ರೂ ಕೂಡ ನಂಬರ್ 1 ಅಂತಿದ್ದಾರೆ ಜಮೀರ್ ಅವ್ರ ಮೇಲೆ, ಅಷ್ಟೊಂದು ಪ್ರೀತಿ ಅಂತ ಕನ್ಸಿಡರ್ ಮಾಡಬೇಕಾ? ಪ್ರೀತಿ ಇಲ್ಲ, ಇಲ್ಲೇನೂ ಇಲ್ಲ. ಈ ಚರ್ಚೆ ತುಂಬ ನಿಜವಾಗ್ಲೂ ಈ ಚರ್ಚೆ ಚೆನ್ನಾಗಿದೆ. ಇದೇ ರೀತಿ ಚರ್ಚೆಗಳಾಗಬೇಕು. ಮೊನ್ನೆ ಜಮೀರ್ ಅವರು ಚಾಮರಾಜಪೇಟೆ ಒಂದು ರೌಂಡ್ ಹಾಕೊಂಡು ಬಂದರೆ 1 ಕಿಲೋಮೀಟ್ರು ಇಲ್ಲ 100 ಮೀಟ್ರು ಪಾತೋಳ್ಗಳು ಗುಂಡಿಗಳಿಲ್ಲದೆ ಇರೋಂಥ ತೋರಿಸ್ಬಿಟ್ರೆ, ಇಲ್ಲ ಒಂದು 100 ಮೀಟ್ರ್, ನಾನೇನು 1 ಕಿಲೋಮೀಟ್ರ್ ಹೇಳ್ತಿಲ್ಲ, ಫುಟ್ಪಾತ್ಗಳು ಚೆನ್ನಾಗಿದೆ ಅಂತ ತಾವು ಚಾಮರಾಜಪೇಟೆಗೆ ಹೋಗಿ 1 ರೌಂಡ್ ಹಾಕೊಂಡು ಬಂದರೆ ನಿಜವಾಗ್ಲೂ ಗೊತ್ತಾಗುತ್ತೆ ಜಮೀರ್ ಅವರು ಏನು ಕೆಲಸ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿಲ್ಲ, ಅವ್ರು ಹೇಳಿದ್ದು ನನ್ನ ಇಲಾಖೆ ಕ್ಷೇತ್ರ ಅಲ್ಲ ಸರ್. ಪಾಪ ಕ್ಷೇತ್ರದ ಬಗ್ಗೆ ಅವ್ರಿಗೆ ಗಮನ ಕೊಡ್ಲಿಕ್ಕೆ ಆಗಿಲ್ಲ. ಇಲಾಖೆಯಲ್ಲಿ ನಂಬರ್ 1 ಕ್ಷೇತ್ರದ ನೀವು ಹೇಳಿದ್ ಸರಿ ಇರ್ಬೋದೇನು? ಇಲ್ಲ ಹೇಳ್ತೀನಿ. ಇನ್ನೊಂದೇನಿದೆ ಗೊತ್ತಾ, ಸುರ್ಜೇವಾಲಾ ಅವ್ರು ಯಾರು? ಅವ್ರು ಮುಖ್ಯಮಂತ್ರಿ ಆಗ್ತಾರ ರಾಜ್ಯದಲ್ಲಿ? ಗೆದ್ದಿರೋದು ಈ 138 ಶಾಸಕರು. ಈ ಶಾಸಕರು ಒಬ್ಬರು ಮುಖ್ಯಮಂತ್ರಿ ಅಂತ ಮಾಡಿದ್ದಾರೆ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಜನಪರ ಹಿತ ಕಾಪಾಡಬೇಕು. ಇಲ್ಲೇನಾಗಿದೆ, ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ಇದ್ದಾಗ ಯಾವ 1-to-1 ಮೀಟಿಂಗ್ ಸೆಂಟ್ರಲ್ ಅವರು ಮಾಡ್ತಿರ್ಲಿಲ್ಲ, ಅಷ್ಟು ಶಕ್ತಿನೂ ತೋರಿಸ್ತಿರ್ಲಿಲ್ಲ ಸೆಂಟ್ರಲ್ ಅವರು. ಈಗ ಏಕಾಏಕಿ ಮಾನ್ಯ ಸುರ್ಜೇವಾಲಾ ಅವ್ರು ಬಂದು ಇಲ್ಲಿ 1-to-1 ಮಾಡುತ್ತಿರೋದು. ಈಗ 138 ಶಾಸಕರಿದ್ದಾರಪ್ಪ, ಅದರಲ್ಲಿ ಒಂದು 33 ಸಚಿವರಿದ್ದಾರೆ. ಇವ್ರುಗಳು ಅವ್ರವ್ರದ್ದು ತಾಲೂಕಿಗೆ ಹೋಗಿ ಕಳೆದ 2.5 ವರ್ಷದಲ್ಲಿ ನಾವು ಏನೇನು ಉದ್ಧಾರ ಮಾಡಿದ್ದೀವಿ, ಏನೇನು ಅಭಿವೃದ್ಧಿ ಮಾಡಿದ್ದೀವಿ, ಒಂದು ಬಹಿರಂಗ ಸಭೆ ಮಾಡಿ ಹೇಳ್ಬೋದಲ್ಲ.
ಮೊನ್ನೆ ಬರ್ತಾರೆ ಕೋಲಾರದ ಶಾಸಕರು ನನಗೆ ಶಬ್ಬಾಷ್ಗಿರಿ ಕೊಟ್ಬಿಟ್ಟಿದ್ದಾರೆ, ಅಯ್ಯೋ ನನ್ನ ನಂಬರ್ 1 ಶಾಸಕ ಇಡೀ ದೇಶದಲ್ಲಿ ಇಲ್ಲ ಅಂತ ಆ ಕೊತ್ತೂರು ಮಂಜುನ ಹೊಗಳು ಬಿಟ್ರಂತೆ ಮಂಜುನಾಥ್ ಅವ್ರನ್ನ. ನಾನು ಹೇಳೋದು ಒಂದೇ ಪಕ್ಷದಲ್ಲಿ ನಂಬರ್ 1 ಇಬ್ಬರಾಗೋ ಅಲ್ಲ ನೋಡಿ, ಅಲ್ಲ ಹೇಳ್ತಾ ನಂಬರ್ 1 ಇವರು ನಂಬರ್ 1. ಇಲ್ಲಿ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಿದ್ದಾರೆ, ದಯವಿಟ್ಟು ನಾವು ಗ್ಯಾರಂಟಿನ ನಿಲ್ಲಿಸ್ಬಿಟ್ರೆ ಅಟ್ಲೀಸ್ಟ್ ಅಭಿವೃದ್ಧಿಗೆ ಅನುದಾನ ಬರುತ್ತೆ. ಆರ್ಥಿಕ ತಜ್ಞರು ಸಲಹೆಗಾರರು ಹೇಳ್ತಿರೋದು. BR ಪಾಟೀಲ್ ಹೇಳ್ತಾರೆ, ರಾಜು ಕಾಗೆ ಅವ್ರು ಹೇಳ್ತಾರೆ, ಇನ್ನು ಹಳೆ ಮೈಸೂರು ಭಾಗದಲ್ಲಿ 1 ಡಜನ್ ಶಾಸಕರು ಹೇಳ್ತಿದ್ದಾರೆ ದಯವಿಟ್ಟು ಅನುದಾನ ಒಂದು ಸ್ವಲ್ಪ ಕೊಡ್ರಪ್ಪ, ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಅಂತ. ಇನ್ನು ವಿರೋಧ ಪಕ್ಷದ ಶಾಸಕರು ಬಿಡಿ ಅವ್ರ ಕತೆ. 138 ಶಾಸಕರು ಕಳೆದ 2.5 ವರ್ಷದಿಂದ ಇಂಥ ಒಂದು ಅಭಿವೃದ್ಧಿ ನನ್ನ ತಾಲೂಕಿಗೆ ಮಾಡಿದ್ದೀನಿ ಅಂತ ಹೇಳೋಷ್ಟು ಧೈರ್ಯನೇ ಇಲ್ಲ ಸ್ಮಿತಾ ಅವರೇ. ಅಂಥದ್ರಲ್ಲಿ 1-to-1 ಮೀಟಿಂಗ್ ಮಾಡೋ ಅಂತ ಅವಶ್ಯಕತೆ ಸುರ್ಜೇವಾಲಾ ಅವ್ರಿಗೆ ಏನಿದೆ? ಹಿಂಗ್ ಬಹಿರಂಗವಾಗಿ ಹೇಳಕ್ ಧೈರ್ಯ ಇಲ್ಲ, ಹಂಗಾಗಿ 1-to-1 ಮಾಡ್ಬಿಟ್ಟು ಇದಕ್ಕೂ ಒಂದು ಹೇಳ್ತೀನಿ ನೋಡಿ. 1-to-1 ಯಾವಾಗ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಮಾನ್ಯ ಸಿದ್ದರಾಮಣ್ಣ ಅವರು ನೀತಿ ಆಯೋಗಕ್ಕೆ ಹೋಗಿರ್ಲಿಲ್ಲ. ಪ್ರಧಾನ ಮಂತ್ರಿ ಅವ್ರು ಕರೆಯೋಂಥ ಯಾವುದೇ ಒಂದು ವಿಕಸಿತ ಭಾರತ್ ಇರ್ಬೋದು, ಟ್ರಾನ್ಸ್ಫಾರ್ಮೇಷನ್ ಏನೇ ಇರಲಿ ಯಾವುದಕ್ಕೂ ಹೋಗಲ್ಲ. ಪಕ್ಕದ ಪಿನರಾಯಿ ವಿಜಯನ್ ಅವರು ಹೋಗ್ಬಿಟ್ಟು ಬರ್ತಾರೆ, ತಮಿಳ್ನಾಡವ್ರು ಸ್ಟಾಲಿನ್ ಅವ್ರು ಹೋಗಿ ಬರ್ತಾರೆ, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಹೋಗಿ ಬರ್ತಾರೆ, ತೆಲಂಗಾಣದ ರೇವಂತ್ ರೆಡ್ಡಿ ಅವ್ರು ಹೋಗಿ ಬರ್ತಾರೆ, ಮಹಾರಾಷ್ಟ್ರದವ್ರು ಹೋಗಿ ಬರ್ತಾರೆ. ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾವತ್ತಾದ್ರೂ ಹೋಗಿ ದೆಹಲಿಗೆ ಹೋಗಿ ಫಂಡ್ಸ್ಗಳನ್ನ ಕೇಳಿದಾರ? ಹೋಗಿಲ್ಲ. ಅವ್ರು ಹೋಗಿರೋದೇನಕ್ಕೆ ಕೇಳಿ? ಹೋಗಿರೋದಿಷ್ಟೇ. ಸುರ್ಜೇವಾಲಾ ಅವರು ಕಳೆದ 15 ದಿನದಿಂದ 1-to-1 ಮೀಟಿಂಗ್ ಮಾಡ್ತಿದಾರಲ್ಲ, ಅದಕ್ಕೆ ದೆಹಲಿಗೆ ಹೋದ್ರು. ದೆಹಲಿನಿಂದ ಸ್ಟೇಟ್ಮೆಂಟ್ ಕೊಟ್ಟರು. ದೆಹಲಿಯಿಂದ ನಾನು ಏನೇನು ಅನುದಾನ ತರ್ತಿದ್ದೀನಿ, ಏನೇನು ಅಭಿವೃದ್ಧಿಗೆ ಆಗಬೇಕು ಅದನ್ನ ಮಾತಾಡಲಿಲ್ಲ. ಮುಂದೆ ನಾನು ಇನ್ನೂ 2.5 ವರ್ಷ ನಾನೇ ಮುಖ್ಯಮಂತ್ರಿ. ಅಂದ್ರೆ ಸಿದ್ದರಾಮಯ್ಯನವರ ಕೌಂಟರ್ ರಿಯಾಕ್ಷನ್ ಇದ್ದಿದ್ದು ಸುರ್ಜೇವಾಲಾ ಅವ್ರಿಗೆ ಅಂತ ಆಯ್ತು ನಿಮ್ಮ ಮಾತಿನ ಅರ್ಥ. ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಈ ರೀತಿ ಚರ್ಚೆಗಳಾಗಬೇಕು. ಇದನ್ನ ನಿಜಾನ ಸುಳ್ಳು ಅವ್ರು ಹೇಳಬೇಕು. ನಾನು ಅದಕ್ಕೆ ಐ ಕ್ಯಾನ್ ಕೌಂಟರ್ ದಿಸ್. ಒಂದು ನಿಮಿಷ ಮಾತಾಡ್ಬಿಡ್ತೀನಿ. ಇವ್ರು ನಮ್ಮ JDS ಸ್ನೇಹಿತರು ಹೇಳಿದ್ರು, ಏನಪ್ಪ ಡೆಲ್ಲಿಗೆ ಹೋಗ್ಬಿಟ್ಟು ಏನೇನು ಯೋಜನೆಗಳಿಗೆ ಹಣಕಾಸು ಕೇಳಿದ್ರು ಅಂತ ಏನು ಮಾತಾಡಲಿಲ್ಲ ಅಂತ. ಮಾಹಿತಿ ಕೊರತೆ ಇದೆ ಅನಿಸುತ್ತೆ ನಮ್ಮ JDS ಮಿತ್ರರಿಗೆ. ನಮ್ಮ DCM ಸಾಹೇಬರು ನೀರಾವರಿ ಯೋಜನೆಗಳಿಗೆ ಕಳಸಾ ಬಂಡೂರಿ ಇರ್ಬೋದು, ಮಹದಾಯಿ ಇರ್ಬೋದು, ನಮ್ಮ ಅಪ್ಪರ್ ಭದ್ರಾ ಇರ್ಬೋದು, ಇಲ್ಲ ನಮ್ಮ ನಾವು ಪ್ರಾಮಿಸ್ ಮಾಡಿರುವ ಯೋಜನೆ ಹೋಗಿ ನೀರಾವರಿದು ಯೋಜನೆನ ಏನ್ ತಗೊಂಡ್ ಬಂದಿದ್ರೆ ಜನರ ಮುಂದೆ ಭದ್ರಾ ಮೇಲ್ದಂಡೆ ಯೋಜನೆಗೆ, ನೀರಾವರಿ ಯೋಜನೆಗೆ ಕೊಡಬೇಕಾದ ಅನುದಾನವನ್ನು ಇಲ್ಲಿವರೆಗೆ ಯಾಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ? 5,300 ಕೋಟಿ ಇದೇ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ